ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ರಾಷ್ಟ್ರ ರಾಜಧಾನಿ ದೆಹಲಿ ಮತ್ತೊಮ್ಮೆ ಬೆಚ್ಚಿ ಬಿದ್ದಿದೆ. 2012ರ ಆ ಕರಾಳ ನಿರ್ಭಯ ಘಟನೆಯ ಭೀಕರ ನೆನಪುಗಳು ಮಾಸುವ ಮುನ್ನವೇ ಅಂತಹದ್ದೇ ಒಂದು ಪೈಶಾಚಿಕ ಕೃತ್ಯ ಮರುಕಳಿಸಿದೆ. ಕೇವಲ ಸಮಯ ಕೇಳೋದಕ್ಕೆ ಹೋದ ಒಬ್ಬ ಅಬಲೆಗೆ ಸಿಕ್ಕಿದ್ದು ಮೃಗೀಯ ಕಿರುಕುಳ. ಈ ಘಟನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದ್ದಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ ಎಂಬ ಹಳೆಯ ಪ್ರಶ್ನೆಯನ್ನ ಮತ್ತೆ ಕಟುವಾಗಿ ಕೇಳುವಂತೆ ಮಾಡಿದೆ. ಘಟನೆ ನಡೆದಿದ್ದು ದೆಹಲಿಯ ರಾಣಿಬಾಗ್ ಪ್ರದೇಶದಲ್ಲಿ. ಮೇ 11ರ ಸೋಮವಾರ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಮರಳ್ತಾ ಇದ್ದ 30 ವರ್ಷದ ಮಹಿಳೆ ಸರಸ್ವತಿ ವಿಹಾರ್ ಬಸ್ ನಿಲ್ದಾಣದ ಬಳಿ ನಿಂತಿದ್ದಂತಹ ಸ್ಲೀಪರ್ ಬಸ್ ಬಳಿ ಹೋಗಿ ಅಲ್ಲಿ ನಿಂತಿದ್ದ ವ್ಯಕ್ತಿಯ ಬಳಿ ಸಮಯ ಕೇಳಿದ್ದಾರೆ. ಆದ್ರೆ ಆ ಕ್ಷಣ ಆಕೆಯ ಪಾಲಿಗೆ ಕರಾಳ ವಿಧಿಯಾಗಿ ಪರಿಣಮಿಸುತ್ತೆ ಅಂತ ಆಕೆ ಕನಸಿನಲ್ಲೂ ಕೂಡ ಊಹಿಸಿರ್ಲಿಲ್ಲ. ಸಮಯ ಹೇಳ್ಬೇಕಿದ್ದ ಆ ವ್ಯಕ್ತಿ ಮತ್ತು ಆತನ ಸಹಚರರು ಆಕೆಯನ್ನ ಬಲವಂತವಾಗಿ ಬಸ್ಸಿನೊಳಗೆ ಎಳ್ಕೊಂಡು ಹೋಗಿದ್ದಾರೆ. ಕಾಮುಕರು ಅಲ್ಲಿಗೆ ನಿಲ್ಲಿಲ್ಲ ನೋಡಿ. ಬಸ್ಸನ್ನ ನಾಂಗ್ಲೋಯ್ ಕಡೆಗೆ ವೇಗವಾಗಿ ಚಲಾಯಿಸುತ್ತಾ 3 ಮಕ್ಕಳ ತಾಯಿಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವನ್ನ ಎಸಗಿದ್ದಾರೆ. ಆಕೆಯ ಆಕ್ರಂದನ ಆ ಬಸ್ಸಿನ ಗೋಡೆಗಳ ನಡುವೆ ಹೂತು ಹೋಯಿತು. ಘಟನೆ ಬಳಿಕ ಪರಾರಿಯಾಗಿದ್ದ ಬಸ್ ಚಾಲಕ ಮತ್ತು ನಿರ್ವಾಹಕನನ್ನ ಪೊಲೀಸರು ಇವತ್ತು ಬಂಧಿಸಿದ್ದಾರೆ. ಬಸ್ಸನ್ನ ವಶಪಡಿಸಿಕೊಂಡಿದ್ದಾರೆ. ಆದ್ರೆ ಇಲ್ಲಿಗೆ ನಮ್ಮ ಮುಂದಿರುವ ಅಸಲಿ ಪ್ರಶ್ನೆ ಮುಗಿಯುತ್ತಾ? ಇದೆಲ್ಲ ಇಲ್ಲಿಗೆ ಮುಗ್ದೋಗುತ್ತಾ? ನಮ್ಮ ಮುಂದಿರುವ ಪ್ರಶ್ನೆ ಏನಂತ ಹೇಳಿದ್ರೆ, ಕೇವಲ ಬಂಧನ ಒಂದೇ ಈ ಸಮಸ್ಯೆಗೆ ಅಂತಿಮ ಪರಿಹಾರವ? ಹಾಗಾದ್ರೆ ಈ ಘಟನೆ ದೆಹಲಿಯ ರಾಜಕೀಯ ವಲಯದಲ್ಲೂ ಕೂಡ ಕಿಚ್ಚು ಹಚ್ಚಿದೆ. ಹೆಣ್ಣು ಮಕ್ಕಳು ಶಾಲೆಗಳಲ್ಲೂ ಸುರಕ್ಷಿತರಾಗಿಲ್ಲ, ಬಸ್ಗಳಲ್ಲೂ ಸುರಕ್ಷಿತರಾಗಿಲ್ಲ ಅಂತ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸೌರಭ್ ಭಾರದ್ವಾಜ್ ಕೂಡ ಮಹಿಳೆಯರ ಸುರಕ್ಷತೆ ಸಂಪೂರ್ಣ ಕುಸಿದಿದೆ ಅಂತ ಕಿಡಿಕಾರಿದ್ದಾರೆ. ಸರ್ಕಾರಗಳು ಪರಸ್ಪರ ಕೆಸರೆರ ಚಾಟ ನಡೆಸ್ತಾ ಇವೆಯೇ ಹೊರತು ಬೀದಿಗೆ ಇಳಿದು ಹೆಣ್ಣಿಗೆ ಧೈರ್ಯ ತುಂಬುವ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಈ ಘಟನೆಯನ್ನ ನೋಡ್ತಾ ಇದ್ರೆ 2012ರ ಆ ಭೀಕರ ಡಿಸೆಂಬರ್ ರಾತ್ರಿ ನಮ್ಮ ಕಣ್ಣು ಮುಂದೆ ಬರುತ್ತೆ. ಅಂದು ನಿರ್ಭಯ ಪ್ರಕರಣ ನಡೆದಾಗ ಇಡೀ ದೇಶವೇ ಬೀದಿಗಿಳಿದು ಹೋರಾಡಿತು. ಆ ಪೈಶಾಚಿಕ ಕೃತ್ಯವೆಸಗಿದ ರಾಮ್ ಸಿಂಗ್, ಮುಖೇಶ್ ಸಿಂಗ್, ವಿನಯ್ ಶರ್ಮಾ, ಅಕ್ಷಯ್ ಮತ್ತು ಪವನ್ ಗುಪ್ತಾನನ್ನ ಗಲ್ಲಿಗೇರಿಸುವ ಮೂಲಕ ನ್ಯಾಯ ಸಿಕ್ಕಿತು ಅಂತ ಅನ್ಕೊಂಡ್ವೆವು. ಆದ್ರೆ ಕಾನೂನುಗಳು ಕಠಿಣವಾದವು, ದೊಡ್ಡ ದೊಡ್ಡ ಭರವಸೆಗಳು ಸಿಕ್ಕವು. ಆದ್ರೆ 12 ವರ್ಷಗಳ ಸುದೀರ್ಘ ಅವಧಿಯ ನಂತರವು ಯೋಚಿಸಿ ಒಮ್ಮೆ, ದೆಹಲಿಯ ರಸ್ತೆಗಳಲ್ಲಿ ಹೆಣ್ಣು ಸುರಕ್ಷಿತವಾಗಿಲ್ಲ ಅನ್ನೋದು ವ್ಯವಸ್ಥೆಯ ಅತ್ಯಂತ ದೊಡ್ಡ ಸೋಲು ಅಂತಾನೆ ಹೇಳ್ಬಹುದು. ಸಾವಿರಾರು ಸಿಸಿಟಿವಿಗಳು, ಹಗಲಿರುಳು ಪೊಲೀಸರು ಗಸ್ತು ಇದೆ ಅಂತ ಹೇಳುವ ಸರ್ಕಾರಕ್ಕೆ ನಮ್ದೊಂದು ನೇರ ಪ್ರಶ್ನೆ ಇದೆ. ಒಂದು ಜನನಿಬಿಡ ಪ್ರದೇಶದಲ್ಲಿ ಮಹಿಳೆಯನ್ನ ಎಳ್ಕೊಂಡು ಹೋಗುವ ಧೈರ್ಯ ಈ ಕಾಮುಕರಿಗೆ ಹೇಗೆ ಬಂತು ಅಂತ. ನಿರ್ಭಯ ಘಟನೆಯ ನಂತರವೂ ಇವರಿಗೆ ಕಾನೂನಿನ ಭಯ ಇಲ್ವಾ? ಹಾಗಾದ್ರೆ ನಾವು ಚಂದ್ರನ ಮೇಲೆ ಕಾಲಿಡ್ತಿದ್ದೀವಿ ಅಂತ ಹೆಮ್ಮೆ ಪಡ್ತೀವಿ, ಡಿಜಿಟಲ್ ಇಂಡಿಯಾದ ಬಗ್ಗೆ ಭಾಷಣ ಮಾಡ್ತೀವಿ. ಆದ್ರೆ ಮನೆಯಿಂದ ಹೊರಗೆ ಹೋದ ಹೆಣ್ಣು ಮಗಳು ನೆಮ್ಮದಿಯಿಂದ ವಾಪಸ್ ಬರ್ತಾಳೆ ಅನ್ನುವಂತಹ ಗ್ಯಾರಂಟಿ ಇಲ್ಲದಿದ್ರೆ ಆ ಪ್ರಗತಿಗೆ ಏನ್ ಬೆಲೆ ಇದೆ ಅಂತ. ಕೆಲಸ ಮುಗಿಸಿ ಮನೆಗೆ ಮರಳುವಾಗ ಒಬ್ಬ ಅಪರಿಚಿತರ ಬಳಿ ಟೈಮ್ ಎಷ್ಟು ಅಂತ ಕೇಳುವುದಕ್ಕೂ ಜೀವದ ಹಂಗು ತೊರೆಯಬೇಕಾದ ಸ್ಥಿತಿ ಬಂದ್ರೆ ಮಹಿಳೆಯರು ಸ್ವತಂತ್ರವಾಗಿ ಓಡಾಡೋದು ಹೇಗೆ? ಹಾಗಾದ್ರೆ ಈ ದಾರುಣ ಸ್ಥಿತಿಯನ್ನ ನೋಡಿದ್ರೆ ನಾವು ಎತ್ತ ಕಡೆಗೆ ಸಾಕ್ತಿವಿ ಅನ್ನುವಂತಹ ಆತಂಕ ಕಾಡ್ತಾ ಇದೆ. ಕೇವಲ FIR ದಾಖಲಿಸಿ ಆರೋಪಿಗಳನ್ನ ಜೈಲಿಗಟ್ಟೋದ್ರಿಂದ ಬದಲಾವಣೆ ಸಾಧ್ಯವೇ ಇಲ್ಲ. ಇದರಿಂದ ಏನೂ ಆಗೋದಿಲ್ಲ. ಫಾಸ್ಟ್ ಟ್ರ್ಯಾಕ್ ಕೋರ್ಟುಗಳು ಕೇವಲ ಹೆಸರಿಗೆ ಮಾತ್ರ ಸೀಮಿತವಾಗಿದ್ಯಾ? ಹಾಗಾದ್ರೆ ಇನ್ನು ಸರ್ಕಾರದ ಯೋಜನೆಗಳು ಬರೀ ಜಾಹೀರಾತುಗಳಿಗೆ ಮಾತ್ರ ಸೀಮಿತನಾ? ಇದೇ ನಮ್ಮ ನೇರ ಪ್ರಶ್ನೆ ವೀಕ್ಷಕರೇ. ಪ್ರತಿ ಬಸ್ಸಿನಲ್ಲೂ ಕೂಡ ಕಡ್ಡಾಯವಾಗಿ CCTV ಮತ್ತು ಪ್ಯಾನಿಕ್ ಬಟನ್ ಕೆಲಸ ಮಾಡಲೇಬೇಕು. ಪೊಲೀಸ್ ಗಸ್ತು ಹೆಚ್ಚಾಗಬೇಕು. ಆರೋಪಿಗಳಿಗೆ ಇಂತಹ ಶಿಕ್ಷೆಯಾಗಬೇಕು ಅಂದ್ರೆ ಮತ್ತೊಬ್ಬ ಕಾಮುಕ ಬಸ್ಸಿನ ಕಡೆ ನೋಡ್ಲೇ ಕೂಡದು. ಅಂತಹ ಶಿಕ್ಷೆ ಈ ಆರೋಪಿಗಳಿಗೆ ಆಗಬೇಕು. ಅವರೊಂದ್ ವೇಳೆ ಅಂತಹ ಕೆಲಸಕ್ಕೆ ಇಳಿಬೇಕು ಅಂತ ಅನ್ಕೊಂಡ್ರು ಕೂಡ ನಡುಕ ಶುರುವಾಗ್ಬೇಕು ಅಂಥವ್ರಲ್ಲಿ. ಅಂತಹ ಶಿಕ್ಷೆಯನ್ನ ಈ ಆರೋಪಿಗಳಿಗೆ ಕೊಡಬೇಕು. ಇದು ಕೇವಲ ಸುದ್ದಿ ಅಲ್ಲ ವೀಕ್ಷಕರೇ, ಇದು ಸಮಾಜಕ್ಕೆ ಒಂದು ಎಚ್ಚರಿಕೆಯ ಗಂಟೆ. ಹೆಣ್ಮಕ್ಕಳ ರಕ್ಷಣೆಗಾಗಿ ನಾವು ಕೇವಲ ಕ್ಯಾಂಡಲ್ ಮಾರ್ಚ್ ಮಾಡೋದ್ರಿಂದ ಏನು ಬದಲಾವಣೆ ಆಗೋದಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿಯಾದಂತಹ ಬದಲಾವಣೆಯನ್ನ ತರುವ ಅನಿವಾರ್ಯತೆ ಈಗ ಇದೆ.
ಈ ಭೀಕರ ಘಟನೆ ಮತ್ತು ನಮ್ಮ ವ್ಯವಸ್ಥೆಯ ವೈಫಲ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಪರಿಸ್ಥಿತಿ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.